ಗಡ್ಡಿ ಮನಿ ಆಡುವಾಗ ಚಡ್ಡಿ ಹಾಕಿ ಸಡ್ಡು ಹೊಡೆದ ಮೈಗೆ ಧರಿಸೋದು ಕ್ಯಾಮಣ್ಣ. ಮಣ್ಣಿನ ಗುಣ ನೋಡು ತಮ್ಮ ಚಿನ್ನದಕ್ಕಿಂತ ಹೆಚ್ಚೈತಿ ಕುಸ್ತಿ ಆಡೋ ಹುಡುಗನ ಮೈ ಬಣ್ಣ. ನಮ್ಮ ಹಿರಿಯರು ಹೇಳಿದಂತಹ ಸಾಲುಗಳಿವು. ಗಡ್ಡಿ ಮನಿ ಆಡುವಾಗ ಚಡ್ಡಿ ಹಾಕಿ ಸಡ್ಡು ಹೊಡೆದಾಗ ಮೈಗೆ ಹತ್ತುತ್ತಲ್ಲ ಮಣ್ಣು, ಆ ಮಣ್ಣು ಚಿನ್ನದಕ್ಕಿಂತ ಹೆಚ್ಚು ಬೆಲೆ ಬಾಳ್ತದೆ ಅಂತ ನಮ್ಮ ಹಿರಿಯರು ಹೇಳ್ಕೊಟ್ರು. ಮೈಗೆ ಮಣ್ಣು ಮೆತ್ತಿಕೊಂಡಂತಹ ದೇಹಗಳೇ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನ ಎದುರಿಸೋದಕ್ಕೆ ತಾಕತ್ತನ್ನ ಪಡಿತವೆ. ನಮ್ಮ ದೇಶೀಯ ಕ್ರೀಡೆಗಳ ವಿಶೇಷತೆಯ ಅಂತಹದ್ದು ದೇಹ ಮತ್ತು ಮನಸ್ಸನ್ನ ಒಟ್ಟುಗೂಡಿಸಿ ಏಕಾಗ್ರತೆಯಿಂದ ಬದುಕುವುದಕ್ಕಾಗಿ ನಮಗೆ ಸಹಾಯವನ್ನ ಮಾಡ್ತವೆ. ಆದ್ರೆ ಇವತ್ತಿನ ದಿನಮಾನಕ್ಕೆ ನಾವು ದೇಶೀಯ ಕ್ರೀಡೆಗಳನ್ನ ಮರೆತು ಬಿಟ್ಟಿದ್ದೇವೆ. ವಿಜ್ಞಾನದ ಜೊತೆಗೆ ಇರುವಂತಹ ಯಾವ್ದಾದ್ರು ಕ್ರೀಡೆಗಳು ಜಗತ್ತಿನಲ್ಲಿ ಇದ್ರೆ ಅದು ಈ ಭಾರತದಲ್ಲಿ ಹುಟ್ಟಿರುವಂತಹ ಕ್ರೀಡೆಗಳು. ಇವತ್ತಿನ ದಿನಮಾನಕ್ಕೆ ವಿದೇಶಿ ಕ್ರೀಡೆಗಳನ್ನ ನೋಡ್ತಾ ಇದ್ದೇವೆ, ವಿದೇಶಿ ಕ್ರೀಡೆಗಳನ್ನ ಆಡ್ತಾ ಇದ್ದೇವೆ. ಸರ್ಕಾರ ಮತ್ತು ಸಮಾಜ ವಿದೇಶಿ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಆದ್ರೆ ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶವನ್ನ ಉಳಿಸಿದಂತಹ ಕ್ರೀಡೆಗಳನ್ನ ನಾವು ಮರೆತಿದ್ದೇವೆ. ನಮ್ಮ ಕ್ರೀಡೆಗಳನ್ನ ನಾವು ನೋಡೋದಿರ್ಲಿ, ಅವುಗಳ ಪರಿಚಯವನ್ನು ಕೂಡ ನಾವು ಮಾಡ್ಕೊಳ್ಳಿಲ್ಲ. ಇದು ನಮ್ಮ ದುರಾದೃಷ್ಟ. ದೇಶೀಯ ಕ್ರೀಡೆಗಳು ಉಳಿಯಲಿ, ದೇಶೀಯ ಕ್ರೀಡೆಗಳು ಬೆಳೆಯಲಿ.